ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಈ ದಿನ ನಿಮ್ಮೆಲ್ಲರಿಗೂ ಸಹಿತ ಒಂದು ವಿಶೇಷವಾದಂಥ ಯಂತ್ರದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈ ಯಂತ್ರವನ್ನು ಬರೆದು ನೀವು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿದರೆ ನಿಮ್ಮ ಮನೆಯಲ್ಲಿರುವಂಥ ಅದೆಷ್ಟೋ ಸಮಸ್ಯೆಗಳು, ತೊಂದರೆಗಳು, ದೋಷಗಳನ್ನು ಪರಿಹರಿಸಿ ನಿಮ್ಮ ಮನೆಗೆ ರಕ್ಷಾ ಕವಚವಾಗಿ ಈ ಯಂತ್ರ ನಿಮಗೆ ಸಹಾಯವನ್ನು ಮಾಡುತ್ತೆ, ರಕ್ಷಣೆಯನ್ನು ನೀಡುತ್ತೆ. ಇದೊಂದು ಅದ್ಭುತವಾದಂಥ ಮತ್ತು ಮಹಾಶಕ್ತಿಶಾಲಿಯಾದಂಥ ಯಂತ್ರವಾಗಿದೆ ಸ್ನೇಹಿತರೆ. ಇಂಥ ಒಂದು ಯಂತ್ರವನ್ನ ಯಾವಾಗ ಬರಿಬೇಕು, ಯಾವ ರೀತಿಯಲ್ಲಿ ಬರಿಬೇಕು, ಮನೆಗೆ ಯಾವ ಭಾಗದಲ್ಲಿ ಇದನ್ನ ಕಟ್ಟಬೇಕು ಅನ್ನೋದನ್ನೆಲ್ಲ ಸಹಿತ ನಾನು ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ಯಂತ್ರವನ್ನ ಎಲ್ಲಿ ಕಟ್ಟಬೇಕು, ಮನೆಯ ಒಳಭಾಗದಲ್ಲೋ ಅಥವಾ ಹೊರಭಾಗದಲ್ಲೋ ಅನ್ನೋದಾದ್ರೆ, ಯಾವುದೇ ಒಂದು ದೋಷಗಳು ಮನೆಗೆ ಬರಬೇಕು ಅನ್ನೋದಾದ್ರೆ ಅದು ಮನೆಯ ಮೇನ್ ಡೋರ್ ಅನ್ನ ಪ್ರವೇಶ ಮಾಡಿ ಮನೆಗೆ ಬರಬೇಕಾಗತ್ತೆ. ಹಾಗಾಗಿ ನಾವು ಈ ಮನೆಗೆ ಸಮಸ್ಯೆಗಳು ಬಾರದಂತೆ ತಡಿಬೇಕು ಅನ್ನೋದಾದ್ರೆ ಮನೆಯ ಮುಖ್ಯ ದ್ವಾರ ಅಂತ ಏನು ಕರಿತೀವಿ, ಅಂದ್ರೆ ಮನೆಯ ಬಾಗಿಲಲ್ಲಿ ಮೇಲ್ಭಾಗದಲ್ಲಿ ಈ ಯಂತ್ರವನ್ನ ನಾವು ಬರೆದು ಕಟ್ಕೋಬೇಕಾಗತ್ತೆ. ಮನೆಯ ಮುಖ್ಯ ದ್ವಾರ ಅಂತ ಅಂದ್ರೆ ನಾವು ಬಾಗಿಲ ವಾಡ ಅಂತ ಏನು ಕರಿತೀವಿ, ಎಲ್ಲಿ ನಾವು ದ್ವಾರ ಪೂಜೆಯನ್ನ ಮಾಡ್ತೀವಲ್ಲ ಅದರ ಮೇಲ್ಭಾಗದಲ್ಲಿ, ಅಂದ್ರೆ ಮನೆಯ ಹೊರಭಾಗದಲ್ಲಿ ಬಾಗಿಲ ವಾಡದ ಮೇಲ್ಭಾಗದಲ್ಲಿ ನಾವು ಈ ಯಂತ್ರವನ್ನ ಬರೆದು ಕಟ್ಟಿದ್ರೆ ಇದು ಮನೆಗೆ ರಕ್ಷಾ ಕವಚವಾಗಿ ರಕ್ಷಣೆಯನ್ನ ನೀಡುತ್ತೆ. ನೀವು ಯಾವ ಅಳತೆಯಲ್ಲಿ ಬೇಕಾದರೂ ಸಹಿತ ಈ ಯಂತ್ರವನ್ನ ಬರೀಬಹುದು. ಯಂತ್ರವನ್ನ ದೊಡ್ಡದಾಗಿ ಬರೀಬಹುದು ಅಥವಾ ಚಿಕ್ಕದಾಗಿ ಬರೀಬಹುದು. ನಿಮಗೆ ಯಾವ ಅಳತೆಯಲ್ಲಿ ಬೇಕಾದರೂ ಕೂಡ ಈ ಯಂತ್ರವನ್ನ ಬರೀಬಹುದು. ಆದರೆ ಇದನ್ನ ಮುಖ್ಯವಾಗಿ ಭೋಜಪತ್ರದ ಮೇಲೆ ದಾಳಂಬರಿ ಕಡ್ಡಿಯಿಂದ ಅದನ್ನ ಗಂಧದಲ್ಲಿ ಅದ್ದಿ ಬರೆದ್ರೆ ಇದು ಅತ್ಯಂತ ಫಲಕಾರಿಯಾಗಿ ಇರುತ್ತೆ. ಆದರೆ ಈಗ ಬಹಳ ಜನರಿಗೆ ಭೋಜಪತ್ರ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ಈ ಯಂತ್ರವನ್ನ ನೀವು ಒಂದು ಬಿಳಿಯ ಹಾಳೆಯ ಮೇಲೆ ಬರೀಬಹುದಾಗಿದೆ. ಈ ಯಂತ್ರವನ್ನ ನೀವು ಬಿಳಿಯ ಹಾಳೆಯ ಮೇಲೆ ಬರಿಬೇಕಾದ್ರೆ ಇದನ್ನ ನೀವು ಕೆಂಪು ಬಣ್ಣದ ಒಂದು ಇಂಕಿಂದ ಅಥವಾ ಒಂದು ಕೆಂಪು ಬಣ್ಣದ ಸ್ಕೆಚ್ ಪೆನ್ ಇಂದ ನೀವು ಬರಿಬೇಕಾಗತ್ತೆ. ನಾನು ಈಗ ಸದ್ಯಕ್ಕೆ ಈ ಚಿತ್ರದಲ್ಲಿ ತೋರಿಸೋದಕ್ಕೋಸ್ಕರ ಚೌಕಟ್ಟನ್ನ ಕರಿ ಬಣ್ಣದಿಂದ ಬರೆದಿದ್ದೀನಿ. ಆದ್ರೆ ನೀವುಗಳು ಬರಿಬೇಕಾದ್ರೆ ಪೂರ್ತಿಯಾಗಿ ಇದನ್ನ ಒಂದು ಕೆಂಪು ಬಣ್ಣದ ಪೆನ್ನು ಅಥವಾ ಸ್ಕೆಚ್ ಪೆನ್ ಅನ್ನು ಬಳಸಿ ಈ ಯಂತ್ರವನ್ನ ಸಿದ್ಧ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನಾನು ಮೇಲೆ ತೋರಿಸುವ ಹಾಗೆ ಶ್ರೀ ಅನ್ನೋಂಥ ಒಂದು ಬೀಜಾಕ್ಷರವನ್ನ ನೀವು ಬರಿಬೇಕು ಯಂತ್ರದ ಮೇಲ್ಭಾಗದಲ್ಲಿ. ಹಾಗೂ ಯಂತ್ರದ ಎರಡೂ ಭಾಗದಲ್ಲಿ ನೀವು ಒಂದು ಸ್ವಸ್ತಿಕ್ ಚಿಹ್ನೆಯನ್ನ ಹಾಕಿ ಯಂತ್ರ ಬರೆಯೋದಕ್ಕೆ ಸಿದ್ಧತೆಯನ್ನ ಮಾಡ್ಕೋಬೇಕು. ಇನ್ನ ಯಾವ ದಿನ ನಾವು ಈ ಯಂತ್ರವನ್ನ ಬರೆದ್ರೆ ಶ್ರೇಷ್ಠ ಅಂತ ಅನ್ನೋದಾದ್ರೆ, ಈ ಯಂತ್ರವನ್ನ ನೀವು ಒಂದು ಶುಭ ಲಗ್ನ ಅಥವಾ ಶುಭ ಮುಹೂರ್ತದಲ್ಲಿ ನೀವು ಬರಿಬೇಕಾಗತ್ತೆ. ಪ್ರತಿಯೊಬ್ಬರಿಗೂ ಅವರ ರಾಶಿಗೆ ಅನುಸಾರವಾಗಿ ಶುಭ ದಿನ, ಶುಭ ಲಗ್ನ, ಶುಭ ಮುಹೂರ್ತ ಇವುಗಳೆಲ್ಲ ಕೂಡ ಇರುತ್ತೆ. ಎಲ್ರಿಗೂ ಅದು ಒಂದೇ ಸಮನಾಗಿ ಇರೋದಿಲ್ಲ. ಹಾಗಾಗಿ ನಾನು ಸಾಮಾನ್ಯವಾಗಿ ಎಲ್ರಿಗೂ ಹೇಳೋದೇನಂತ ಅಂದ್ರೆ, ನಿಮ್ಮ ಮನೆ ದೇವರ ವಾರ ಅಂತ ಏನು ನೀವು ಪೂಜೆಯನ್ನ ಮಾಡ್ತೀರಾ ಮನೆಯಲ್ಲಿ, ಆ ದಿನ ನಿಮಗೆ ಒಳ್ಳೆ ಫಲವನ್ನ ಕೊಡುತ್ತೆ. ಹಾಗಾಗಿ ನಿಮ್ಮ ಮನೆ ದೇವರ ವಾರದ ದಿನ ನೀವು ಬೆಳಗ್ಗೆ ಬೇಗ ಎದ್ದು ನಿತ್ಯ ಕರ್ಮಗಳನ್ನ ಮುಗಿಸಿ ಶುಭ್ರವಾಗಿ ಸ್ನಾನಾದಿಗಳನ್ನ ಮಾಡಿ ಮಡಿ ಬಟ್ಟೆಯನ್ನ ಉಟ್ಟು ದೇವರ ಮನೆಯಲ್ಲಿ ಕೂತು ಈ ಯಂತ್ರವನ್ನ ಭಕ್ತಿಯಿಂದ ದೇವರಲ್ಲಿ ಬೇಡಿ ನಮ್ಮ ಮನೆಯ ಎಲ್ಲ ತೊಂದರೆಗಳು, ದೋಷಗಳನ್ನ ಪರಿಹರಿಸುವಂತ ಶಕ್ತಿಯನ್ನ ಕರುಣಿಸು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿ ಒಂದು ಬಿಳಿಯ ಹಾಳೆಯ ಮೇಲೆ ಕೆಂಪು ಇಂಕಿನಿಂದ ಈ ಯಂತ್ರವನ್ನ ಬರೀರಿ. ಹಾಗೆ ಈ ಯಂತ್ರವನ್ನ ನೀವು ತೊಡೆ ಮೇಲೆ ಇಟ್ಕೊಂಡು ಬರಿಬಾರ್ದು. ಅದ್ರ ಬದಲಾಗಿ ಒಂದು ರೊಟ್ಟನ್ನೋ ಅಥವಾ ಒಂದು ಮಣೆಯನ್ನೋ ಇಟ್ಟು ಅದ್ರ ಮೇಲೆ ಈ ಯಂತ್ರವನ್ನ ಬರಿಬೇಕಾಗತ್ತೆ. ಮತ್ತೊಂದು ವಿಚಾರ ಅಂತ ಅಂದ್ರೆ, ಈ ಯಂತ್ರವನ್ನ ನೀವು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತು ಬರಿಬೇಕಾಗತ್ತೆ. ಈ ರೀತಿ ಈ ಯಂತ್ರವನ್ನ ಬರೆದು ಇದನ್ನ ಯಾವ ರೀತಿ ಸಂಖ್ಯೆಗಳಿಂದ ನೀವು ತುಂಬಿಸ್ಬೇಕು ಅನ್ನೋದನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ನೋಡಿ. ಈ ಚಿತ್ರದಲ್ಲಿ ಬರೋ ರೀತಿಯಲ್ಲಿ ಸಂಖ್ಯೆಗಳನ್ನ ಬರೆದು ಈ ಯಂತ್ರವನ್ನ ಪೂರ್ತಿ ಮಾಡಬೇಕಾಗತ್ತೆ. ಇದಾದ ನಂತರದಲ್ಲಿ ಈ ಯಂತ್ರಕ್ಕೆ ಅರಿಶಿಣ ಕುಂಕುಮವನ್ನ ಹಾಕಿ ಊದ್ಕಡ್ಡಿಯಿಂದ ಧೂಪವನ್ನ ಕೊಟ್ಟು ದೇವರ ಮುಂದೆ ಇಟ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಮನೆಯ ಯಜಮಾನರಿಂದ ಈ ಯಂತ್ರವನ್ನ ಮನೆಯ ಮುಖ್ಯ ದ್ವಾರದ ಮೇಲ್ಭಾಗದಲ್ಲಿ ನೀವು ಕಟ್ಟಿಸ್ಬೇಕು. ಈ ಯಂತ್ರ ಮಳೆ ಬಂದಾಗ್ಲೋ ಅಥವಾ ಗಾಳಿಗೋ ಮತ್ತೆ ಬಿಚ್ಚಿ ಹೋಯ್ತು ಅನ್ನೋದಾದ್ರೆ ನೀವು ಮತ್ತೊಮ್ಮೆ ಒಂದು ಶುಭ ದಿನದಲ್ಲಿ ಈ ಯಂತ್ರವನ್ನ ಬರೆದು ಮತ್ತೆ ಮನೆಯ ಮುಖ್ಯ ದ್ವಾರಕ್ಕೆ ಅಂಟಿಸ್ಕೋಬಹುದು. ಅದಾದ ನಂತರದಲ್ಲಿ ಧೂಪವನ್ನ ಕೊಟ್ಕೋಬೇಕಾಗತ್ತೆ. ಇಲ್ಲ ನಮಗೆ ಆ ರೀತಿ ಪದೇ ಪದೇ ಬರೆಯೋದು ಬೇಡ ಅನ್ನೋದಾದ್ರೆ ಈ ಯಂತ್ರವನ್ನ ಒಂದು ಫೋಟೋ ಫ್ರೇಮ್ ಅನ್ನ ಮಾಡಿ ನೀವು ಮನೆಯ ಮುಖ್ಯ ದ್ವಾರಕ್ಕೆ ಒಂದು ಚಿಕ್ಕದಾಗಿ ಒಂದು ಮೊಳೆ ಹೊಡೆದು ಅದಕ್ಕೆ ತಗಲ್ ಹಾಕ್ಬಿಡಿ.
ಈ ರೀತಿ ಮಾಡಿದ್ಮೇಲೆ ಯಾವುದೇ ಒಂದು ದುಷ್ಟ ಶಕ್ತಿಗಳು, ತೊಂದರೆಗಳು, ದೋಷಗಳು ನಿಮ್ಮ ಮನೆಗೆ ಬಾರದೇ ಇರೋ ರೀತಿನಲ್ಲಿ ಈ ಯಂತ್ರ ನಿಮ್ಮ ಮನೆಗೆ ರಕ್ಷಣೆಯನ್ನ ಕೊಡ್ತಾ ಹೋಗುತ್ತೆ. ಮನೆ ಒಳಗೂ ಸಹಿತ ಎಷ್ಟೊಂದು ಸಮಸ್ಯೆಗಳು ನಿವಾರಣೆ ಆಗೋದನ್ನ, ಕಡಿಮೆ ಆಗೋದನ್ನ ನೀವೇ ಸಹಿತ ಗಮನಿಸ್ತಾ ಹೋಗ್ತೀರಾ. ಯಾವುದೇ ರೀತಿ ಶ್ಲೋಕ ಇಲ್ಲ ಅಥವಾ ಯಾವುದೇ ಪೂಜೆ ಇಲ್ಲ. ಒಂದು ಸಲ ನೀವು ಪೂಜೆ ಮಾಡಿ ಈ ಯಂತ್ರವನ್ನ ಬರೆದು ಕಟ್ಟಿಬಿಟ್ರೆ ನಿಮ್ಮ ಮನೆಗೆ ಶಾಶ್ವತವಾದ ರಕ್ಷಣೆಯನ್ನ ಇದು ಕೊಡ್ತಾ ಹೋಗುತ್ತೆ. ಇದಕ್ಕೆ ನೀವು ₹1 ಕೂಡ ಖರ್ಚು ಮಾಡೋ ಅಗತ್ಯ ಕೂಡ ಇರೋದಿಲ್ಲ. ಸಾಧ್ಯವಾದಷ್ಟು ಬೆಳಗಿನ ಜಾವದ ಸಮಯದಲ್ಲಿ, ಸೂರ್ಯೋದಯದ ಸಮಯದಲ್ಲಿ ಈ ಯಂತ್ರವನ್ನ ಬರೆದು ನೀವು ಮನೆಯ ಬಾಗಿಲಲ್ಲಿ ಕಟ್ಕೊಳ್ಳಿ ಸ್ನೇಹಿತರೆ. ಇದರಿಂದ ಬಹಳನೇ ಪ್ರಯೋಜನಗಳನ್ನ ನೀವು ಪಡ್ಕೋತೀರಾ. ಹೆಣ್ಣು ಮಕ್ಕಳು ಮುಟ್ಟಾದಂಥ ಸಂದರ್ಭದಲ್ಲಿ ಈ ಯಂತ್ರವನ್ನ ಬರೀಲಿಕ್ಕೆ ಹೋಗಬೇಡಿ. ಅದರಿಂದ ನಿಮಗೆ ಯಾವುದೇ ರೀತಿ ಫಲಗಳು ದೊರೆಯೋದಿಲ್ಲ. ಉಳಿದಂಥ ಸಂದರ್ಭದಲ್ಲಿ ಒಂದು ಶುಭ ಮುಹೂರ್ತದಲ್ಲಿ ಈ ಯಂತ್ರವನ್ನ ಬರೆದು ನಿಮ್ಮ ಮನೆಗೆ ಕಟ್ಟಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ಉತ್ತಮವಾದ ಮಾಹಿತಿ ಜೊತೆಗೆ. ಧನ್ಯವಾದಗಳು.